ಕ್ಲಾಸ್ನಲ್ಲೂ ಮಾಡಿರಿ, ಮನೆಯಲ್ಲಿ ವಿಶೇಷವಾಗಿ ಮಲಗುವಾಗ ಹಾಸಿಗೆಯಲ್ಲೇ ಕುಳಿತು ಧ್ಯಾನ ಮಾಡಿರಿ. ಇದಕ್ಕೆ ಯಾವುದೇ ವಯಸ್ಸಿಲ್ಲ, ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ, ಇದಕ್ಕೆ ನಿಯಮಗಳಿಲ್ಲ. ತುಂಬ ಸುಲಭ. ಕಣ್ಣು ಮುಚ್ಚಿಕೊಂಡ್ರೇನು, ಉಸಿರಾಟ ಗಮನಿಸುವುದು. ಆಲೋಚನೆ ಬಂದರೆ ಬಿಟ್ಟು ಬಿಡಿ, ಮತ್ತು ಶ್ವಾಸವನ್ನೇ ಗಮನಿಸಿ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಪರೀಕ್ಷೆ ಭಯ ಇರಲ್ಲ, ಆತ್ಮವಿಶ್ವಾಸದಿಂದ ಪರೀಕ್ಷೆನ ಬರಿತೀರಿ. ಮತ್ತು ನಿಮಗೆ ನೀವೇ ಹೇಳ್ಕೋಬೇಕು, ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ, ನನಗೆ ಗಣಿತ ತುಂಬ ಇಷ್ಟ, ನನಗೆ ವಿಜ್ಞಾನ ಅಂದರೆ ತುಂಬ ಇಷ್ಟ, ನಾನು ಚೆನ್ನಾಗಿ ಓದಬಲ್ಲೆ, ಚೆನ್ನಾಗಿ ಪರೀಕ್ಷೆ ಬರಿತೀನಿ. ಇನ್ನೂ ಮುಖ್ಯವಾಗಿ ಅಂದರೆ ನಿಮಗೆ ತಲೆನೋವು, ಹೊಟ್ಟೆನೋವು, ಏನೇ ಸಮಸ್ಯೆ ಇರಲಿ, ತಲೆನೋವಿನಿಂದ ಕ್ಯಾನ್ಸರ್ವರೆಗೂ ಗುಣಪಡಿಸ್ಕೋಬೋದು. ನಿಮಗೆ ಗೊತ್ತಿರಲಿ, ಒಂದು ಮಾತಿದೆ, ನೋ ಮೆಡಿಸಿನ್ ನೋ ಡಾಕ್ಟರ್, ಓನ್ಲಿ ಮೆಡಿಟೇಷನ್. ನೀವು ನಂಬಿದ್ರು ನಂಬದೇ ಇದ್ದರು ಈ ಮಾತು ನನಗೆ ಭಾಳ ಟಚ್ ಆಗಿತ್ತು. ಅದು ನೋಡೇ ಬಿಡ, ನಾನು ನೋ ಮೆಡಿಸಿನ್ ನೋ ಡಾಕ್ಟರ್ ಹೆಂಗೆ ಬದುಕ್ತಾರೆ ಅಂತೇಳಿ. ನಾನೀಗ ಅದರಂಗೆ ಬದುಕ್ತಾ ಇದ್ದೀನಿ. ನನಗೂ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬಂದಿತ್ತು. ಕಫ ಪ್ರಕೃತಿ, ನನಗೆ ಯಾವಾಗಲೂ ಕೆಮ್ಮು, ಕಫ ಪ್ರಕೃತಿ ಇತ್ತು. ಸರ್ವಿಕಲ್ ಡಿಸ್ಕ್ ಸ್ಲಿಪ್ ಆಗಿತ್ತು. ಡಾಕ್ಟ್ರು 1 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು ನಾನು ಮಲಗಲಿಲ್ಲ. ಕೇವಲ ಧ್ಯಾನದಿಂದ ಗುಣಪಡಿಸ್ಕೊಂಡಿದ್ದೀನಿ. ಇನ್ನು ಅದಕ್ಕೂ ಮುಖ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಅದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಮಸ್ಯೆನ ನೀವೆಲ್ಲರೂ ಎದುರಿಸ್ತಾ ಇರ್ತೀರಿ. ಪೀರಿಯಡ್ಸ್ ಪ್ರಾಬ್ಲಮ್ನಲ್ಲಿ ಭಾಳ ನೋವು ಅನುಭವಿಸ್ತಾ ಇರ್ತೀರಿ. ಪ್ರತಿದಿನ ಧ್ಯಾನ ಮಾಡಿದರೆ ಅದರಿಂದನೇ ನೀವು ಹೊರಗೆ ಬರ್ತೀರಿ. ನಾನು ಒಂದು ಟ್ಯಾಬ್ಲೆಟ್, ಮೆಫ್ತಾಲ್ ಸ್ಪಾಸ್ ಅನ್ನೋ ಟ್ಯಾಬ್ಲೆಟ್ ಸುಮಾರು 10 ರಿಂದ 15 ವರ್ಷ ನುಂಗಿದ್ದೀನಿ ನಾನು. ಈಗ ಅದು ಆ ಟ್ಯಾಬ್ಲೆಟಿಗೆ ಬಾಯ್ ಹೇಳಿ ಒಂದು 10 ವರ್ಷ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿದಿನ ಧ್ಯಾನ ಮಾಡಿ.